ಮಮತಾಕ್ಕನ ಓಲೈಕೆ ರಾಜಕಾರಣಕ್ಕ ಮಿತಿನ ಇಲ್ಲ. ಹೈಕೋರ್ಟು ಚಿಮ್ಮಾರಿ ಹಾಕ್ತು, ಸುಪ್ರೀಂ ಕೋರ್ಟು ಚಿಮ್ಮಾರಿ ಹಾಕ್ತು, ಆದ್ರೂ ಅವರಿಗೆ ಬುದ್ಧಿ ಬರ್ಲಿಲ್ಲ. ಹೊಸ ಮೀಸಲಾತಿ ವ್ಯವಸ್ಥೆ ಡೈರೆಕ್ಟ್ ಜಾರಿಗೆ ತಂದು ಬಿಡ್ತಾರ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಕ್ ಆಗಂಗಿಲ್ಲ ಅಂತ ಎಷ್ಟು ಸಲ ಕೋರ್ಟ್ ಹೇಳ್ಬೇಕ್ರಿ? ಒಂದು ಸಮುದಾಯದವ್ರನ್ನ ಓಲೈಕೆ ಮಾಡ್ಕೋತ ಮಿಕ್ಕಿದ ಸಮುದಾಯದವ್ರ ಮಾರಣ ಹೋಮ ಮಾಡಾಕತ್ತಾರ. ಮಮತಾಕ್ಕನ ರಾಜ್ಯದಾಗ ಇಮಾಮ್ಗಳಿಗೆ 2,500 ರೂಪಾಯಿ ಹೆಚ್ಚಿನ ಭತ್ಯೆ ಸಿಗ್ತೈತಿ. ಯಾಕೆ ಇಷ್ಟೊಂದು ಒಂದ ಸಮುದಾಯದ ಮೇಲೆ ಪ್ರೀತಿ ಮಮತಾಕ್ಕಗ? ನಮಸ್ಕಾರ ರೀ. ನಮ್ಮ ಮಮತಾಕ್ಕಗ ಓಲೈಕೆ ರಾಜಕಾರಣ ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರ ಯಾರು ಹೇಳ್ರು ಕೇಳಾಕತ್ತಿಲ್ಲ. ಯಾರು ಯಾಕ್ರಿ ಕೋರ್ಟ್ ಹೇಳಿದ್ರು ಐ ಡೋಂಟ್ ಕೇರ್ ಅನ್ನೋ ಹಂಗ ಮಾಡಾಕತ್ತಾರ. ಖರೇನರಿ ಕೋಲ್ಕತ್ತಾ ಹೈಕೋರ್ಟ್ ಮಮತಾಕ್ಕಗ ಕ್ಲಾಸ್ ತಗೊಂಡೈತಿ. ನೀವು ಮಾಡಾಕತ್ತಿರೋದು ಸಂವಿಧಾನಕ್ಕ ವಂಚನೆ ಮಾಡುವಂತ ಕೆಲಸ, ಎಷ್ಟು ಸಲ ಹೇಳಿಸ್ಕೋತೀರಿ ಅಂತ ಚಿಮ್ಮಾರಿ ಹಾಕಿ ಕಳಿಸೈತಿ. ಯಾಕೆ ಚಿಮ್ಮಾರಿ ಹಾಕುದ್ರು? ಏನ್ ಅಂತ ತಪ್ಪು ಮಮತಾಕ್ಕ ಮಾಡ್ಯಾರ ಅಂತ ಅನ್ಸಾಕತ್ತೈತೇನ್ರಿ? ಹೇಳ್ತೇನೆ ಕೇಳ್ರಿ. ಮಮತಾಕ್ಕನ ಸರ್ಕಾರ, ಪಶ್ಚಿಮ ಬಂಗಾಳ ಸರ್ಕಾರ ಏನೈತಲ್ರಿ, ಅದು OBC ಲಿಸ್ಟ್ ರೆಡಿ ಮಾಡೈತಿ. ಅಂದ್ರೆ ಹೊಸದೊಂದು ಮೀಸಲಾತಿ ಪಟ್ಟಿ ರೆಡಿ ಮಾಡ್ಕೊಂಡೈತಿ. ಹೊಸ ಮೀಸಲಾತಿ ವ್ಯವಸ್ಥೆಗೆ ಡೈರೆಕ್ಟ್ ಆರ್ಡರ್ ಪಾಸ್ ಮಾಡ್ಬಿಟ್ಟೈತಿ. ಮಮತಾಕ್ಕನ ಗೌರ್ಮೆಂಟ್ ಅಂದ್ರೆ ಕೇಳ್ಬೇಕೇನ್ರಿ? ಅನ್ಕೊಂಡಿದ್ದ ಆಗಾಕ ಬೇಕು. ಅದರೊಳಗೂ ತಮ್ಮ ಪ್ರೀತಿ ಪಾತ್ರರಾದ ಒಂದು ಸಮುದಾಯದವ್ರ ಮೇಲೆ ಅವ್ರಿಗಿರೋ ಅಷ್ಟು ಪ್ರೀತಿ ಐತಲ್ರಿ, ಯಾರ ಮೇಲೂ ಬರಂಗಿಲ್ಲ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಓಲೈಕೆ, ತುಷ್ಟೀಕರಣ ನೀತಿ. ಹಿಂಗಾಗಿ ಮಮತಾಕ್ಕಗ ಬರೋಬ್ಬರಿ ಕೋರ್ಟ್ ಕ್ಲಾಸ್ ತಗೊಂಡೈತಿ. ಈ OBC ಒಳಗ 140 ಕಮ್ಯುನಿಟೀಸ್ ಅದಾವ. ಅದ್ರೊಳಗ 80 ಗುಂಪುಗಳು ಮುಸ್ಲಿಮ್ರಿಗೆ ಸೇರಿದ್ದೂನ ಅದಾವ. OBC ಲಿಸ್ಟ್ ಒಳಗ ಅರ್ಧಕ್ಕಿಂತ ಹೆಚ್ಚ ಅವ್ರಿಗೆ ಪ್ರಾಶಸ್ತ್ಯ ನೀಡ್ಯಾರ. ಹಿಂಗ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಸಂಸತ್ನಾಗೂ ಡಿಸ್ಕಸ್ ಮಾಡಲಿಲ್ಲ, ಡೈರೆಕ್ಟ್ ಆರ್ಡರ್ ಪಾಸ್ ಮಾಡಿಬಿಟ್ರು. ಇದಕ್ಕನ ಕೋಲ್ಕತ್ತಾ ಹೈಕೋರ್ಟ್ ಕ್ಲಾಸ್ ತಗೊಂಡೈತಿ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಕ್ಕೆ ಆಗಂಗಿಲ್ಲ ಮಮತಾಕ್ಕ, ಎಷ್ಟು ಸಲ ಹೇಳೋದು ನಿಮ್ಗ ಅಂತ ಹೇಳ್ಯಾರ. ಎಷ್ಟು ಸಲ ಹೇಳೋದು ನಿಮ್ಗ ಅಂತ ಯಾಕೆ ಹೇಳಿದ್ರು ಗೊತ್ತೇನ್ರಿ? 2024ಕ್ಕೂ ಮಮತಾಕ್ಕದ ಸೇಮ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಅಲ್ಲೂ ಇದನ್ನ ಹೇಳ್ಸ್ಕೊಂಡ್ ಬಂದಿದ್ರು. ಅವಾಗೂ ಏನ್ ಮಾಡಿದ್ರು ಗೊತ್ತೇನ್ರಿ? ಅವಾಗೂ 77 ಮುಸ್ಲಿಂ ಗುಂಪುಗಳನ್ನ OBC ಲಿಸ್ಟ್ ಒಳಗ ಸೇರಿಸಿದ್ರು. 5 ಲಕ್ಷ ಪ್ರಮಾಣ ಪತ್ರನೂ ಕೊಟ್ಟಿದ್ರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಹೇಳಿ. ಆವಾಗ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ತಂದ, ಮಮತಾಕ್ಕ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಕ್ಕೆ ಆಗಂಗಿಲ್ಲಕ್ಕ ಅಂತ ಹೇಳಿದ್ರು. ಅವಾಗ ಹಿಂಗೆಂಗ ಅಂತ ವಾದ ನಡೆಸಿದ್ರು. ಅದು ಸ್ಟೇ ಆರ್ಡರ್ ಇತ್ತು. ಈಗ ಮತ್ತೆ 2025ಕ್ಕೆ ನಾ ಕೊಡಕ್ಕೆ ಅಂತ ರೆಡಿಯಾಗಿ ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ರು. ಈಗಂತೂ ಡೈರೆಕ್ಟ್ ನಾನಾ ಸರ್ವಾಧಿಕಾರಿ ಅನ್ನೋ ಹಂಗ ಆಡಾಕತ್ತಾರ. ಇದು ಸಣ್ಣ ಹುಡುಗರಿಗೆ ಗೊತ್ತಾಕೈತ್ರಿ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಂಗಿಲ್ಲ ಅಂತ ಎಲ್ಲರೂ ಹೇಳಾಕತ್ತಾರ. ಮಮತಾಕ್ಕ ಯಾಕೆ ಗೊತ್ತಾಗ್ವಲ್ತು? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಮಮತಾಕ್ಕ ಇಷ್ಟು ಸಣ್ಣ ವಿಷಯ ಮತ್ತ ಕೋರ್ಟ್ ಕಡೆಯಿಂದ ಹೇಳಿಸ್ಕೊಳ್ಳೋದು ಹತ್ತೈತಿ ಅಂದ್ರೆ ಯಾಕೆ ಇಷ್ಟು ಇದು ಮಾಡಾಕತ್ತಾರು? ಯಾಕೂ ಇಲ್ರಿ. ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೋಬೇಕು. ತುಷ್ಟೀಕರಣ ನೀತಿ ಬಿಟ್ರೆ ಬಾಳಾಕೈತೇನ್ರಿ? ಇನ್ನು ಮಮತಾಕ್ಕ ಹಿಂಗೆಲ್ಲ ಮಾಡೋದಕ್ಕೆ ಅಪೋಸಿಷನ್ ಪಾರ್ಟಿಯವರು ಸುಮ್ಮಿರ್ತಾರನ್ರಿ? ಅದಕ್ಕೆ BJP ಅವರು ಮಮತಾಕ್ಕ ಎಷ್ಟು ಸಲ ಹೇಳ್ಬೇಕ್ರಿ ನಿಮಗ, ಹೇಳಿದ್ನ ಹೇಳಿಸ್ಕೊಂತಿರಲ್ರಿ ಅಂತ ಹೇಳೋದ್ರ ಜೋಡಿನ ಮಮತಾಕ್ಕ ಮಾಡೋದೆಲ್ಲಾನು ಬೇಕಂತ ಮಾಡ್ತಾರ. ಹಿಂಗೆ ಮಾಡಿ ಏನು ಮಾಡಾಕತ್ತಾರ ಅಂದ್ರೆ ಒಳಗೊಳಗ ಸಂಘರ್ಷ ಹುಟ್ಕೊಳ್ಳಿ ಅಂತ ಮಾಡಾಕತ್ತಾರ. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳ ಹತ್ತಿ ಉರಿಯಾಕತ್ತೈತಿ. ಕೋಮು ಗಲಭೆ ಒಳಗ ಹಿಂದೂಗಳ ಮಾರಣ ಹೋಮ ನಡೆದೈತಿ. ಈ ರೀತಿ ಮಾಡಿ ಮುಸ್ಲಿಮ್ರಿಗೆ OBC ಲಿಸ್ಟ್ ಒಳಗೆ ಕುಂದ್ರಲ್ಲಿ ಹೆಸರು ಅಂತ ಅವ್ರ ರೊಚ್ಚಿಗೆದ್ದು ಇನ್ನೊಂದು ಸ್ವಲ್ಪ ಮನೆಗೆ ಬೆಂಕಿ ಹಚ್ಚಿ ಇನ್ನೊಂದು ಸ್ವಲ್ಪ ಗಲಾಟೆ ಆಗಲಿ ಅಂತ ಮಾಡಾಕತ್ತಾರು ಅಂತ BJP ಅವರು ದೊಡ್ಡ ಮಟ್ಟದಾಗ ಆರೋಪ ಮಾಡಾಕತ್ತಾರ. ಅದೇನು ಸುಳ್ಳಲ್ಲ ಅನಿಸ್ತೈತ್ರಿ. ಪಶ್ಚಿಮ ಬಂಗಾಳದಾಗ ಹಿಂದೂಗಳಿಗೆ ನೆಲಿನ ಇಲ್ದಂಗೆ ಆಗೈತಿ. ನಾವಂತರೂ ನೋಡಿ ಸಾಕಾಗೈತಿ. ಇಲ್ಲಿ ತನಕ ಮಮತಾಕ್ಕ ನಿರ್ದಿಷ್ಟ ಒಂದು ಸಮುದಾಯದವ್ರಿಗೆ ಸಾಕನ್ನಟ್ಟು ಮಾಡ್ಯಾರ. ಮೀಸಲಾತಿಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸಾಕತ್ತಾರ. ಈಗ ಇನ್ನೊಂದು ಮೀಸಲಾತಿ ಅನ್ನೋ ಉಡುಗೊರೆ ಕೊಡಕ್ಕೆ ರೆಡಿ ಆಗಿದ್ರು. ಆದ್ರೆ ಕೋರ್ಟ್ ಇದಕ್ಕೆ ತಡೆ ತಂದೈತಿ, ನಮ್ಮೆಲ್ಲರಿಗೆ ಖುಷಿ ತಂದೈತಿ ಅಂತ BJP ಅವ್ರು ಹೇಳಾಕತ್ತಾರ. BJP ಅವರು ಒಂದು ಸಮುದಾಯದವ್ರಿಗೆ ಬಹಳಷ್ಟು ಪ್ರೀತಿ ಕೊಟ್ಟು ತಲೆ ಮೇಲೆ ಹೊತ್ಕೊಂಡಿದ್ರು ಅಂತ ಆರೋಪ ಸುಮ್ಮ ಮಾಡಿಲ್ರಿ. ಮಮತಾಕ್ಕ ಹಂಗೆ ಮಾಡ್ಯಾರ. ಏನೇನು ಮಾಡ್ಯಾರ ಗೊತ್ತೇನ್ರಿ? ಪಶ್ಚಿಮ ಬಂಗಾಳದಾಗ 700 ಮದರ್ಸಗಳಿಗೆ ಸರ್ಕಾರದ ಮಾನ್ಯತೆ ಕೊಟ್ಟಾರ. 700 ಡಿಕ್ಲೇರ್. ಯೋಚನೆ ಮಾಡಲಿಲ್ಲ ಮಮತಾಕ್ಕ ಅಲ್ಲಿ ಸಾಲಿನ ಕಲಿಸ್ತಾರೋ ಇನ್ನೇನಾರೇ ನಡೀತೈತೋ. 700ಕ್ಕೆ ಮಾಡಂದ್ರ
ಮಾಡಿಬಿಟ್ರು. ಅವು ಮಾನ್ಯತೆ ಪಡೆದಿರುವಂಥ ಮದರ್ಸಗಳಾಗ್ಯಾವ. ಅದಷ್ಟೇ ಸಾಕಾಗಲ್ದ 300 ಹೊಸ ಮದರ್ಸಗಳನ್ನೂ ಓಪನ್ ಮಾಡ್ಸ್ಯಾರ. ಇದರಿಂದ ಮುಸ್ಲಿಂ ವಿದ್ಯಾರ್ಥಿಗಳು ಚಂದಾಗಿ ಸಾಲಿ ಕಲಿತಾರ ಅಂತ ಮ್ಯಾಲ ಸ್ಪೀಚು ಮಾಡ್ತಾರ. ಇದಕ್ಕಿನ್ನ ಓಲೈಕೆ ಇನ್ನೊಂದೈತ್ರಿ. 2012ರಾಗಿಂದ ನಮ್ಮ ಮಮತಾಕ್ಕನ ಸರ್ಕಾರ ಮಸೀದಿಯೊಳಗೆ ಇಮಾಮ್ರು ಇರ್ತಾರೆ ಗೊತ್ತೈತೇನ್ರಿ, ಅವರಿಗೆ 2,500 ರೂಪಾಯಿ ಭತ್ತೆ ಮಾಡ್ಯಾರ. ರೊಕ್ಕ ಕೊಡ್ತಾರ ಹೆಚ್ಚಿಗೆ. ಅದಷ್ಟೇ ಅಲ್ರಿ, ಈಗ ನಮಾಜತ್ತು ಮಾಡ್ಬೇಕಾದ್ರೆ ಮೈಕ್ನಾಗ ಒಂದು ಸೌಂಡ್ ಜೋರಂಗೆ ಕೇಳಿಸ್ತೈತೆ ಗೊತ್ತೈತೇನ್ರಿ, ಅದನ್ನು ಕೂಗುತ್ತಾರಲ್ರಿ, ನಮ್ಮ ಕಡೆ ಒದರ್ತೀವಂತೀವಲ್ರಿ, ಅದನ್ನು ಕೂಗುತ್ತಾರಲ್ರಿ, ಅವ್ರಿಗೆ 1,000 ರೂಪಾಯಿ ಹೆಚ್ಚಿಗೆ ಭತ್ತೆ ಮಾಡ್ಯಾರ. ಇದಕ್ಕಿನ್ನ ಹೆಚ್ಚಿಗೆ ಹೋಗ್ಬೇಕು ಅಂದ್ರೆ ಭಾಳ ಅದಾವ. ಅವರು ಹಿಂದುಳಿದಾರಂತೂ ರೊಕ್ಕ ಕೊಡೋದು, ಮುಂದುಳಿದಾರಂತೂ ರೊಕ್ಕ ಕೊಡೋದು, ಇದ್ದಿದ್ದು ಬಿದ್ದಿದ್ದು ಸೌಲಭ್ಯ ಎಲ್ಲ ಅವ್ರಿಗೆ ಕೊಡೋದು. ಎಷ್ಟರ ಮಟ್ಟಿಗೆ ಓಲೈಕೆ ರಾಜಕಾರಣ ಮಮತಾಕ್ಕ ಮಾಡಾಕತ್ತಾರು ಅಂದ್ರೆ 2 ಸಲ ಕೋರ್ಟ್ ಕಡೆ ಚಿಮ್ಮರಿ ಹಾಕಿಸ್ಕೊಂಡಾರ. ಇದಷ್ಟೇ ಅಲ್ರಿ, ಪಶ್ಚಿಮ ಬಂಗಾಳದಾಗ ಇನ್ನೊಂದು ಘಟನೆ ನಡೀತೈತೆ ಅಂತ BJP-ಯವ್ರು ಮಾಡಿರೋ ಆರೋಪದ ಮೇಲೆ ನಾನು ನಿಮಗೆ ಹೇಳಾಕತ್ತೀನಿ. ಏನಂದ್ರೆ ಎಲ್ಲೆಲ್ಲೆಲ್ಲ ಮುಸ್ಲಿಂ ಮೆಜಾರಿಟಿ ಏರಿಯಾಗಳದಾವಲ್ಲ ಅಲ್ಲೆಲ್ಲ ಮಮತಾಕ್ಕ ಬೇರೆ ಬೇರೆ ರೂಲ್ಸ್ಗಳನ್ನ ತಂದಾರಂತ. ಅಲ್ಲಿರುವಂತಹ ಮೆಜಾರಿಟಿ ಇರುವಂತಹ ಮಂದಿಗೆ ಎಲ್ಲ ಚಲೋ ಆಗಲಿ ಅಂತ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸ್ತಾರಂತ. ಆ ಏರಿಯಾದಾಗಿರೋ ಎಲ್ಲರಿಗೂ ಕೊಡಂಗಿಲ್ಲ ಇವರು. ಮೆಜಾರಿಟಿ ಹೆಚ್ಚಿರ್ತೈತಲ್ಲ ಮುಸ್ಲಿಂ ಮೆಜಾರಿಟಿ, ಅವರಿಗೆ ಹೆಚ್ಚಿಗೆ ಅಕ್ಕಿ ಕೊಡೋದು, ಹೆಚ್ಚಿಗೆ ಸ್ಕೂಲ್ ಸ್ಕಾಲರ್ಶಿಪ್ಗಳು ಕೊಡೋದು, ಹಬ್ಬ ಹರಿದಿನ ಬಂದ್ರೆ ಆ ಹಬ್ಬದ ಹೆಸರಲ್ಲೇ ಕಿಟ್ಗಳನ್ನ ಕೊಡೋದು, ಜಾಸ್ತಿ ಕರೆಂಟ್ ಬಿಲ್ ತುಂಬಕ್ಕೆ ಆಗಿಲ್ಲ ಅಂದ್ರೂ ಅದನ್ನು ಮನ್ನಾ ಮಾಡಿಬಿಡೋದು. ಎಷ್ಟು ಪ್ರೀತಿ, ಅದೆಷ್ಟು ಪ್ರೀತಿ ಮಮತಾಕ್ಕಗ. ಈ ಪ್ರೀತಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಮೇಲೂ ಇರಬೇಕಾಗಿತ್ತು. ಆದ್ರೆ ಮಮತಾಕ್ಕಗ ಓಲೈಕೆ ರಾಜಕಾರಣ ಬೇಕಾಗಿರೋದ್ರಿಂದ ನಿರ್ದಿಷ್ಟ ಸಮುದಾಯದವ್ರಿಗೆ ಕೊಡಾಕತ್ತಾರ. ಹಿಂಗೆ ಕೊಟ್ಟನ 2 ಸಲ ಕೋರ್ಟಿಗೆ ಹೋಗಿ ಬಂದ್ರು, ಇನ್ನೂ ಬುದ್ಧಿ ಬಂದಿಲ್ಲ, ಮತ್ತೆ ಚೀಮಾರಿ ಹಾಕಿಸ್ಕೊಂಡು ಕುಂತಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.